ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಇದೇ ಸತ್ಯ, ಯಾರಿಗೂ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು, ಇವರು ನನ್ನವರು ಎಂದು ನಂಬಿ ನೋವಿನಲ್ಲೂ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ, ಚಿಂತಿಸುವುದು ಬೇಡ. ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠ ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಬೇಕು. ಸ್ನೇಹಿತರೆ, ಈ ಒಂದು ಮಾತಂತೂ ನಮ್ಮೆಲ್ಲರಿಗೂ ಆಲ್ರೆಡಿ ತುಂಬ ಸಲ ಅನುಭವ ಆಗಿರುತ್ತೆ. ಆದರೂ ಕೂಡ ನಾವು ಕೆಲವೊಮ್ಮೆ ಪಾಠನ ಕಲ್ತಿರಲ್ಲ ಅಲ್ವಾ. ಸೊ ತುಂಬ ಸಲ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಾವು ನಂಬಿಕೆ ಅನ್ನೋ ಒಂದು ಪದನ ತುಂಬಾ ಬಳಸ್ತಾ ಇರ್ತೀವಿ, ಅಂದರೆ ತುಂಬಾ ಅಳವಡಿಸ್ಕೊಂಡಿರ್ತೀವಿ ನಮ್ಮ ಜೀವನದಲ್ಲಿ. ಯಾರಾದರೂ ನಮಗೆ ಸ್ವಲ್ಪ ಕ್ಷಣಿಕ ಕಾಲದಲ್ಲಿ ಕೂಡ ಸಹಾಯ ಮಾಡೋದು, ನಮ್ಮ ನೋವಲ್ಲಿ ಸ್ವಲ್ಪ ಭಾಗಿಯಾದರೂ ಸಾಕು, ಅವ್ರು ನಮ್ಮವರು, ಇವ್ರು ನಮ್ಮ ಕಷ್ಟಕ್ಕೆ ಇದ್ದೇ ಇರ್ತಾರೆ ಅಂತ ಹೇಳಿ ತುಂಬಾ ನಂಬಿಕೆ ಇಟ್ಟು ಜೀವನ ಮಾಡಲಿಕ್ಕೆ ಶುರು ಮಾಡ್ತೀವಿ. ಆದರೆ ಎಷ್ಟು ದಿನ ಅದೆಲ್ಲ? ಸ್ವಲ್ಪ ದಿನ ಮಾತ್ರನೇ ಅಲ್ವಾ. ಸೊ ಅವರಿಗೆ ಅವಶ್ಯಕತೆ ಇದ್ದ, ಅವ್ರ ಅವಶ್ಯಕತೆ ಮುಗಿದ, ನಿಮಗೂ ಅವರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಹೊರಟೋಗ್ತಾರೆ. ಆದರೆ ಇಲ್ಲಿ ಒಂದು ವಿಚಾರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಅಲ್ಲ. ಕೆಲವೊಬ್ಬರಂತೂ ಇದಕ್ಕೆ ತುಂಬಾ ಕಂಫರ್ಟಬಲ್ ಆಗಿ ಅನ್ವಯಿಸ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಅವಶ್ಯಕತೆ ಇದ್ದಾಗ ನಮ್ಮ ಹತ್ರ ತುಂಬ ಚೆನ್ನಾಗಿರ್ತಾರೆ, ನಮಗೆ ತುಂಬಾ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಅವ್ರ ಅವಶ್ಯಕತೆ ಮುಗಿದ, ನಿಮಗೇನೇ ಕಷ್ಟ ಅಂದರೂ ಕೂಡ, ಅವ್ರ ಕೈಲಿ ಸಹಾಯ ಮಾಡೋಕ್ಕಾದರೂ ಕೂಡ ಅವ್ರು ಯಾವುದೇ ರೀತಿಯಾದಂತಹ ಸಹಾಯನ ನಿಮಗೆ ಯಾವತ್ತೂ ಮಾಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಅವರು ಯಾರೋ ಬರ್ತಾರೆ, ಇವ್ರು ಯಾರೋ ಬರ್ತಾರೆ, ಅಥವಾ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ, ಇವ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಸುಮ್ಮನೆ ನಮ್ಮ ಸಮಯನ ವ್ಯರ್ಥ ಮಾಡ್ತಾ ಕೂರೋದ್ಕಿಂತ ನಮ್ಮ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೆ ಆ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲನ ಅಪೇಕ್ಷೆ ಪಡೋದು ತುಂಬಾ ಒಳ್ಳೆಯದಂತ ನನಗನ್ಸುತ್ತೆ. ಸುಮಾರು ಸಲ ನಾವೆಲ್ಲರೂ ಹಾಗೆ ಅಲ್ವಾ, ಯಾವುದೋ ಒಂದು ಕಷ್ಟದ ಸಮಯದಲ್ಲಿ ಅಥವಾ ಯಾವುದೋ ಒಂದು ಬೇರೆ ಸಮಯದಲ್ಲಿ ಯಾರೋ ಬಂದೇ ಬರ್ತಾರೆ ಅಂತ ಹೇಳಿ 100% ತುಂಬ ನಂಬಿಕೆ ಇಟ್ಟಿರ್ತೀವಿ. ನಮ್ಮ ಮೇಲೆ ನಮಗೆ ನಂಬಿಕೆ ಇರುತ್ತೋ ಇಲ್ವೋ, ಅವ್ರನ್ನಂತೂ ನಾವು ತುಂಬಾ ನಂಬಿರ್ತೀವಿ. ಆದರೆ ಅಲ್ಲಿ ಆಗೋದೇನೆ ಬೇರೆ. ಏನಂದರೆ ನಮಗೆ ಆ ಕಡೆಯಿಂದ ಸಿಗುವಂತಹ ಪ್ರತಿಫಲ ಏನಂದರೆ ನೋವು ಅಥವಾ ಕಣ್ಣೀರು, ಬೇಜಾರು, ಇಷ್ಟೇ ಆಗಿರುತ್ತೆ ಯಾವತ್ತೂ ಕೂಡ. ಅದಕ್ಕಾಗಿ ಅವ್ರು ಯಾರೋ ಬರ್ತಾರೆ, ಇವ್ರು ಯಾರೋ ಬರ್ತಾರೆ ಅಂತ ಹೇಳಿ ಚಿಂತೆ ಮಾಡೋದು, ಅಥವಾ ಅವ್ರು ಬಂದಿಲ್ವಲ್ಲ ನನ್ನ ಕಷ್ಟಕ್ಕೆ ಅಂತ ಹೇಳಿ ಅದನ್ನು ಕೊರಗ್ತಾ ಕೂರೋದು, ಅದರಿಂದ ಏನೂ ಪ್ರಯೋಜನ ಇಲ್ಲ ಅಲ್ವಾ. ಪರವಾಗಿಲ್ಲ, ನಿಮ್ಮ ಜೀವನದಲ್ಲಿ ಯಾರೇ ಬಂದು ಹೋಗ್ಲಿಕ್ಕೆ, ಅವ್ರು ಬಂದರೂ ಕೂಡ ಅದರಲ್ಲಿ ಒಂದು ಕಾರಣ ಇರುತ್ತೆ, ಅವ್ರು ಹೋಗಿದ್ರು ಕೂಡ ಅದಕ್ಕೊಂದು ಕಾರಣ ಇರುತ್ತೆ. ಟೋಟಲ್ ಆಗಿ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಅವರ ಬರುವಿಕೆ ಹಾಗೆ ಹೋಗುವಿಕೆ ಎರಡೂ ಕೂಡ ನಮ್ಮ ಜೀವನದಲ್ಲಿ ನಮಗೊಂದು ಪಾಠನ ಕಲಿಸಿದೆ. ಮುಂದೆ ಯಾರ ಹತ್ರ ನಾವು ಹೇಗಿರಬೇಕು, ಜೀವನ ಅಂದರೆ ಏನು, ನಂಬಿಕೆಯಿಂದ ಎಷ್ಟು ಮಟ್ಟಿಗಿರಬೇಕು ಯಾರ ಹತ್ರ ಅಂತ ಹೇಳಿ ಅವರೇ ನಮಗೊಂದು ಉತ್ತರನೂ ಕೂಡ ಕೊಟ್ಟೋಗಿರ್ತಾರೆ. ಆದರೆ ಆ ಒಂದು ಉತ್ತರ, ಆ ಒಂದು ಅನುಭವ ಏನಿರುತ್ತಲ್ವ, ಅದನ್ನು ನಾವು ಎಷ್ಟು ಮಟ್ಟಿಗೆ ಮುಂದೆ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಕೆಲವೊಮ್ಮೆ ಏನಂದರೆ, ನಮಗೆ ಯಾರು ಎಷ್ಟೇ ನೋವು ಮಾಡಿ, ಎಷ್ಟೇ ಒಂದು ನೋವಿನ ಅನುಭವ ಕೊಟ್ಟೋಗಿ ಅದರಿಂದ ನಾವು ಪಾಠ ಕಲಿಬೇಕು ಅಂತ ಅಂದ್ಕೊಂಡ್ರೂ ಕೂಡ ನಾವು ಸುಮಾರು ಸಲ ಎಡವಿರ್ತೀವಿ. ಅಂದರೆ ಒಂದು ಸಲ ಪೆಟ್ಟು ತಿಂದಿರ್ತೀವಿ, ಆದರೂ ಕೂಡ ಮತ್ತೆ ಅದೇ ರೀತಿಯಾದಂತಹ ಪೆಟ್ಟನ್ನು ತಿನ್ನಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಹಾಗೆ ಮಾಡಬಾರ್ದು ಅಲ್ವಾ. ಯಾಕಂದರೆ ಆಲ್ರೆಡಿ ನಮಗೊಂದು ಅನುಭವ ಆಗಿದೆ ಅಂದಾಗ ಅದರಿಂದ ಎಚ್ಚರಿಕೆಯಿಂದ ಇರೋದು ನಮ್ಮ ಜವಾಬ್ದಾರಿನೇ ಆಗಿರುತ್ತೆ. ಬಟ್ ಆದರೂ ಕೆಲವೊಮ್ಮೆ ಕೈಮೀರಿ ಪರಿಸ್ಥಿತಿ ಬಂದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ಹೇಳೋದು, ಸಮ್ಟೈಮ್ಸ್ ನಾವು ಕೂಡ ನಮ್ಮ ಎಚ್ಚರಿಕೆಯಿಂದ ಕೆಲವೊಂದು ಸಂಬಂಧಗಳನ್ನು ಮುಂದುವರಿಸಬೇಕು ಅಂತ ನನಗನ್ಸುತ್ತೆ. ಓಕೆನಾ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.